ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಬೇಸನ್ ಉಂಡೆ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಬೇಸನ್ ಉಂಡೆ ಮಾಡೋಕೆ ಬೇಕಾಗುವ ಸಾಮಗ್ರಿಗಳು. ಈಗ ನಾನು 2 ಬಟ್ಲು ಕಡ್ಲಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಹಸೆಬೇಳೆ ಹಿಟ್ಟು ಅಂತಾರಲ್ಲ, ಅದು ಅಂಗಡ್ಯಾಗ ಸಿಗ್ತೈತಿ, ಕಿರಾಣಿ ಶಾಪ್ನಾಗ ತೊಗೋಬೋದು. ಇದು ನಾವು ಮನ್ಯಾಗ ತಯಾರು ಮಾಡಿದ್ವಿ ನೋಡ್ರಿ. ಕಡ್ಲಿ ಒಳಗೆ ಬ್ಯಾಳಿ ತಕ್ಕೊಂಡು ಅವನ್ನ ಗಿರ್ನಿ ಹಾಕ್ಸ್ಕೊಂಬಂದು ಇಟ್ಟಿವಿ ಮನ್ಯಾಂದ ನೋಡ್ರಿ. ನೀವು ಅಂಗಡಿಯಾಗ ಸಿಗುತ್ತಾ ತರ್ಬೋದು. 1 ಬಟ್ಲು ಡಾಲ್ರ ತುಪ್ಪ ನೋಡ್ರಿ. ನೀವು ಮನ್ಯಾಗ ಬೇಕಾದ್ರೆ ಮನೆ ಹಸುವಿನ ತುಪ್ಪನ ತೊಗೋಬೋದು. ಎಮ್ಮಿದು ಇರ್ತದಲ್ಲ, ಅಕ್ಕದ ಎಮ್ಮೆ ತುಪ್ಪ ಚಲೋ ಆಗುತ್ತೆ. 1 ಕಪ್ ಸಕ್ಕರೆ, 2 ಕಪ್ ಹಾಕೋತೀನಿ ನಾನು ಸಕ್ಕರೆ ನಿಮ್ಗೆ ತೋರ್ಸಕ್ಕಂತ. 1 ಕಪ್ ತೊಗೊಂಡೇನ್ರಿ, 2 ಕಪ್ ಹಾಕೊತೀನಿ ನಾನು ಸಕ್ಕರೆನ. ನೀವು ಸಕ್ಕರೆ ಭಾಳ ತಿನ್ನೋರಿದ್ರೆ ಜಾಸ್ತಿ ಹಾಕೋಬೇಕು ನೋಡ್ರಿ. 2 ಕಪ್ ಸಕ್ಕರೆ 2 ಕಪ್ ಹಿಟ್ಟಿಗೆ 2.5 ಹಾಕೋಬೇಕು ಸಕ್ಕರೆನ. ಅಂದ್ರೆ ಇದು ಹಿಟ್ಟು ಬರೀ ಹಿಟ್ಟಿಟ್ಟು ಆಗುತ್ತಲ್ಲ, ಅದಕ್ಕೆ ಸಕ್ಕರೆ ಜಾಸ್ತಿ ಹಾಕ್ಕೊಂಡ್ರೆ ಸಿಹಿಯಾಗಿ ಟೇಸ್ಟ್ ಹಾಕೋವು. 2 ಗೋಡಂಬಿ, 1 4 ಬಾದಾಮಿ, 1 4 ದ್ರಾಕ್ಷಿ ತೊಗೊಂಡಿನಿ ನೋಡ್ರಿ. ಇದನ್ನು ಹಾಕ್ಬೇಕು ನೋಡ್ರಿ, ಚಲೋ ಹಾಕೋವು. ಮೊದಲ ಗ್ಯಾಸ್ ಹಚ್ಚೋಣ. ಈ ಹಿಟ್ಟು ಹುರ್ಕೋಬೇಕಲ್ರಿ. ಇದನ್ನು ಹಸಿ ಇರ್ತೈತಲ್ಲ, ಹಸಿಬೇಳೆ ಹಿಟ್ಟು, ಅದಕ್ಕೆ ತುಪ್ಪದಾಗ ಹುರಿಬೇಕು ನೋಡ್ರಿ. 1 ಬುಟ್ಟಿ ಇಟ್ಕೊಳ್ಳೋಣ. ಈಗ ತುಪ್ಪ ಕರಗಿಸ್ಕೊಂತೀನಿ. ಇದನ್ನು ಈಗ ಹಾಕ್ಕೊಳ್ಳೋಣ ಈ ಬುಟ್ಟಿಗೆ. ಇದು ಪೂರ್ಣ ಎಣ್ಣೆ ಹಾಕೊಂಡ ಕರಗಿಸ್ಕೋಬೇಕು ನೋಡ್ರಿ. ಹಿಂಗೈತಲ್ಲ, ಗಟ್ಟಿ ಐತಲ್ಲ, ಸ್ವಲ್ಪ ಇದು ನೀರು ಎಣ್ಣೆ ಟೈಪ್ ಆಗ್ಬೇಕು. ಆಮೇಲೆ ಹಿಟ್ಟು ಹೆಂಗೆ ಹಾಕೋದಂತ ಹೇಳ್ತೀನಿ ನಾನು. ಉರಿ ಸಣ್ಣ ಉರಿನ ಇಟ್ಕೋಬೇಕು ನೋಡ್ರಿ. ಗ್ಯಾಸ್ ಸಣ್ಣ ಇಟ್ಕೊಂಡ ಕಾಸ್ಕೋಬೇಕು. ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡಾಕತ್ತೀರಿ, ನಮ್ಮ ಚಾನಲ್ನ ಮಿಸ್ ಮಾಡ್ಲಾರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ. ನಾ ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಫಸ್ಟ್ ಬರ್ತಾವೆ. ಎಲ್ಲರ್ಕಿನ್ನ ಮೊದಲ ನೀವೇ ನೋಡ್ಬೋದು. ಇದು ತುಪ್ಪ ಕರಗೈತೆ ನೋಡ್ರಿ. ಈಗ ಹಿಟ್ಟು ತೊಗೊಂಡಿದ್ದೀವಲ್ಲ, ಇದನ್ನು ಈಗ ಇದು 1 ಬಾಲ್ ಹಾಕ್ಕೊತೀನಿ. ಈಗ ಇದು 1 ಹಾಕ್ಕೊತೀನಿ. 2 ಬಟ್ಲೆ ಹಿಟ್ಟು ಹಾಕ್ಕೊತೀನಿ ನಾನೀಗ. ಇದನ್ನ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದು ತುಪ್ಪ ಕರಗೈತಲ್ಲ, ಈಗ ಈ ತುಪ್ಪದೊಳಗೆ ಇದನ್ನ ಮಿಕ್ಸ್ ಮಾಡಕ್ಕೆ ಸಣ್ಣ ಉರಿ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡಕ್ಕೆ ನೋಡ್ರಿ. ಹಿಂಗೆ ಹುರಿಬೇಕು. ಈಗ ಈ ಥರ ತುಪ್ಪದೊಳಗೆ ಮಿಕ್ಸ್ ಮಾಡ್ಬೇಕು. ಇದನ್ನಿಷ್ಟ ಉರಿ ಸಣ್ಣ ಇಟ್ಕೊಂಡು ಈಗ ಗ್ಯಾಸಿನ ಮ್ಯಾಗ ಈ ಥರ ಹಂಗೆ ತಿರುಗಿಸ್ತಾ ಇರ್ಬೇಕು ನೋಡ್ರಿ. ಕುದಿಬೇಕಿದು, ಕಲರ್ ಬರ್ಬೇಕು ನೋಡ್ರಿ. ಅದು ಈಗ ಹಿಂಗೈತಲ್ಲ, ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕಿದು. ಹಿಟ್ಟಿದು ತುಪ್ಪದಾಗ ಈ ಥರ ಕುದಿಬೇಕು ನೋಡ್ರಿ. ಹಂಗೆ ಒಟ್ಟ ಹೊತ್ತಿಸ್ಬಾರ್ದು ನೋಡ್ರಿ. ಇದು ಹೊತ್ತೆ ಅಂದ್ರೆ ಉಂಡೆ ಸರಿ ಆಗೋದಿಲ್ಲ. ಈ ಥರ ಸಣ್ಣ ತಿರುಗಿಸ್ತಾ ಇರ್ಬೇಕು. ಹಂಗೆ ನಾನೀಗ ಒಂದು ಬೇಸನ್ ಉಂಡೆ ಮಾಡಿ ಹಾಕಿದ್ನಲ್ಲ, ಅದು ಹುರಿದು ಕಡ್ಲಿಬೇಳೆ ಇಟ್ಟಿದ್ದು ನೋಡ್ರಿ. ಬ್ಯಾಳಿ ಹುರಿದು ಹಿಟ್ಟು ಗಿರಣಿ ಒಳಗೆ ಹಾಕ್ಸ್ಕೊಂಬಂದು ಮಾಡಿದ್ದು. ಒಂದು ಸ್ವಲ್ಪ ಬಿರುಸು ಹಾಕೋ. ಇವು ಬೇಸನ್ ಉಂಡೆ ಸಿಗ್ತಾವಲ್ರಿ ಅಂಗಡಿ ಒಳಗೆ, ಆ ಥರ ಮೆತ್ತಗೆ ಹಾಕೋ ನೋಡ್ರಿ. ಈಗ ತುಪ್ಪ ಹಿಟ್ಟು ಕುದ್ದೈತೆ ನೋಡ್ರಿ. ಅದು ಈ ಥರ ಕಲರ್ ಬರ್ಬೇಕು ನೋಡ್ರಿ. ಪೇಡೆ ಕಲರ್ ಬರ್ಬೇಕು ನೋಡ್ರಿ ಇದು ಹಿಟ್ಟು. ಅಂದ್ರೆ ಅವು ತಿನ್ನೋ ಮುಂದೆ ಹಸಿ ಇಟ್ಟಿರ್ತೈತಲ್ಲ, ಇದು ಹುರ್ಕೊಂಡು ಅಂದ್ರೆ ಸಕ್ಕರೆ ಹಾಕಿಂದ ಟೇಸ್ಟ್ ಆಗುತ್ತಾ. ಈ ಥರ ಘಮ ಬರ್ಬೇಕು ನೋಡ್ರಿ. ಎಷ್ಟು ಘಮ ಅಂತೈತಿ ಇದು ಹಿಟ್ಟಿಗೆ ವಾಸನೆ. ಈಗ ನಮ್ಮ ಮನೆ ಮಾಡಕತ್ತೀವಿ ಅಂದ್ರೆ ಪಕ್ಕದ ಮನೆಗೆ ವಾಸನೆ ಹೋಗುತ್ತೆ ನೋಡ್ರಿ. ಅಷ್ಟು ಸ್ಮೆಲ್ ಬರ್ತೈತಿ ನೋಡ್ರಿ. ಎಷ್ಟು ಈ ಥರ ಆಗ್ಬೇಕು ನೋಡ್ರಿ. ಇದು ಎಷ್ಟು ಹಳಸೈತೆ ಅಂದ್ರಿ, ಹಿಂಗೆ ಹಳಸೈತಲ್ರಿ. ಇದು ಸಕ್ಕರೆ ಹಾಕಿಂದ ಎಲ್ಲ ಗಟ್ಟಿ ಆಗುತ್ತೆ ತಾನೇ. ಈಗ ಇದನ್ನ ಕುದ್ದೈತಿ, ಇದನ್ನ ಇಸ್ಕೊಂಬಿಡೋಣ್ರಿ ಕೆಳಗೆ. ಈ ಥರ ಆಗ್ಬೇಕು ನೋಡ್ರಿ. ಕಲರ್ ಬರ್ಬೇಕು ನೋಡ್ರಿ. ಈ ಸಕ್ಕರೆ ತೊಗೊಂಡಿವಲ್ರಿ, ಇದಕ್ಕೆ ಬಿಸಿ ಇರೋದು ಹಾಕ್ಕೋಬೇಕು ನೋಡ್ರಿ. ಅಂದ್ರೆ ಎಲ್ಲ ಮಿಕ್ಸ್ ಆಗತ್ತೆ ಇದ್ರಾಗದು. ನೀವು ಆರಿಂದ ಹಾಕಿಬಿಟ್ಟು ತುಪ್ಪ ಎಲ್ಲ ಗಟ್ಟಿ ಆಗ್ಬಿಡ್ತೈತಿ. ಸಕ್ಕರೆ ಒಂದು ಕಡೆ, ಹಿಟ್ಟು ಒಂದು ಕಡೆ ಆಗ್ಬಿಡ್ತೈತಿ. ಇದನ್ನ ಜಡಿ ಮಾಡ್ಕೋಬೇಕು ನೋಡ್ರಿ. ಇದನ್ನು ಅಂದ್ರೆ ಇದು ಗಂಟು ಇರ್ತೈತಲ್ಲ, ಇದ್ರ ಹಾಕಿಬಿಟ್ರೆ ಒಂದು ಕಡೆ ಸಕ್ಕರೆ ಒಂದು ಕಡೆ ಹಿಟ್ಟಾಗುತ್ತೆ. ಅದಕ್ಕೆ ಜಡಿ ಹಿಡ್ಕೋಬೇಕು. ನೀವು ಮನ್ಯಾಗ ಸಕ್ಕರೆನೂ ಮಿಕ್ಸಿ ಹಾಕ್ಕೊಂಡ್ರೆ ಬರ್ತೈತಿ. ಇಲ್ಲಿಕಂದ್ರೆ ಅಂಗಡಿ ಒಳಗೆ ಸಿಗುತ್ತೆ ಬೇಯಿಸಿ ಸಕ್ಕರೆ ಕೊಡ ಅಂದ್ರೆ ಕೊಡ್ತಾರ ಅವರು, ಅನ್ನಾರ ತರ್ಬೋದು. ನಾ ಈಗ ಅಂಗಡಿ ಒಳಗೆ ತಂದಿದ್ದ ಹಾಕ್ತೀನಿ ನೋಡ್ರಿ. ಈಗ 1 ಕಪ್ ಹಾಕಿನಿ. ಇದೆಲ್ಲ ಇನ್ನೊಂದು ಕಪ್ ಹಾಕ್ಕೊತೀನಿ ನೋಡ್ರಿ. 2 ಕಪ್ ಹಿಟ್ಟಿಗೆ 2 ಕಪ್ ಸಕ್ಕರೆ ಹಾಕ್ಕೊತೀವಿ. ನೀವು ಬೇಕಂದ್ರೆ ಸಿಹಿ ಜಾಸ್ತಿ ತಿನ್ನೋರಿದ್ರೆ ಇನ್ನು ಅರ್ಧ ಕಪ್ ಹಾಕೋಬೋದು, 1 ಕಪ್ ಹಾಕೋಬೋದು. 1 ಕಪ್ ಹಾಕಿದ್ರೂ ಅದು ಎಷ್ಟು ಸಕ್ಕರೆ ಹಾಕಿ ಅಷ್ಟು ಟೇಸ್ಟ್ ಆಗುತ್ತೆ ನೋಡ್ರಿ. ದ್ರಾಕ್ಷಿ ಗೋಡಂಬಿ ಇವನು ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಹಾಕ್ಬೇಕು ನೋಡ್ರಿ.
ಅಂದ್ರೆ ಮಕ್ಕಳು ಅವ್ನು ನೋಡಿ ತಿಂತಾವ, ಅದಕ್ಕೆ ಹಾಕೋದು ಇದನ್ನೆಲ್ಲ ಸಕ್ರೆ ಈ ಹಿಟ್ಟನ್ನ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈ ಸ್ವಲ್ಪ ಬಿಸಿ ಇರುವಾಗ ಹಾಕ್ಕೋಬೇಕು ಇದನ್ನ. ಹಿಂಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿವಿ ಅಂದ್ರೆ ಆಮೇಲೆ ಸ್ವಲ್ಪ ಕೈಗೆ ಬಿಸಿ ತಾಗ್ಬೇಕು ನೋಡ್ರಿ, ಅಷ್ಟಿದ್ದಾಗ ಕಟ್ಕೋಬೇಕು ಉಂಡಿನ. ಇದನ್ನ ಚಂದಾಗ ಐತಕ ಮಿಕ್ಸ್ ಮಾಡ್ಬೇಕು. ಆಮೇಲೆ ಉಂಡೆ ಕಟ್ಟು ಮುಂದೆ ನಾದಿ ಕಟ್ಬೇಕು ನೋಡ್ರಿ. ಇಲ್ಲೆಲ್ಲ ಒಂದು ಸ್ವಲ್ಪ ಹಿಂಗೆ ಮಿಜ್ಬೇಕು ಅಂದ್ರೆ ಎಲ್ಲ ಮಿಕ್ಸ್ ಆಗಿ ಉಂಡೆ ಬರ್ತಾವೆ ನೋಡ್ರಿ. ಹಿಟ್ಟು ಸಕ್ರೆ ಎಲ್ಲ ಮಿಕ್ಸ್ ಆಯ್ತು. ಈಗ ಇದನ್ನ ಆರಕ್ಕೆ ಬಿಡೋಣ್ರಿ. ಆರಿಂದ ಉಂಡೆ ಕಟ್ಟೋಣ. ಈಗ ಸಕ್ರೆ ಹಿಟ್ಟು ಇದು ಹುರ್ಕೊಂಡಿದ್ವಲ್ರಿ ಹಿಟ್ಟನ್ನ ಇದೆಲ್ಲ ಸಕ್ರೆ ಮಿಕ್ಸ್ ಮಾಡಿ ನಾನೀಗ ಇದು ಸ್ವಲ್ಪ ಆರೈತೆ ನೋಡ್ರಿ. ಈಗ ಸ್ವಲ್ಪ ಕೈಗೆ ಬಿಸಿ ಹಾಕ್ಬೇಕಷ್ಟ, ಅವಾಗ ಕಟ್ಬೇಕು. ಸ್ವಲ್ಪ ಬಿಸಿ ಐತಿ ಈಗ ಉಂಡೆ ಕಟ್ಕೊಂಬರ್ರಿ. ನಿಮ್ಗೆ ಯಾವ ಆಕಾರದಾಗ ಬೇಕು ನೋಡಿ, ಯಾವ ಸೈಜ್ ಬೇಕು ನೋಡಿ ಆ ಸೈಜ್ನಾಗ ಕಟ್ಕೋಬೇಕು ಉಂಡಿನ. ಸಣ್ಣ ಬೇಕಾದ್ರೆ ಸಣ್ಣ, ದೊಡ್ಡ ಬೇಕಾದ್ರೆ ದೊಡ್ಡ. ಈ ಥರ ಒಂದು ಸ್ವಲ್ಪ ಹಿಂಗೆ ನಿಜ್ಕೋಬೇಕು ನೋಡ್ರಿ ಅದನ್ನು, ಅಂದ್ರೆ ಎಲ್ಲ ಮಿಕ್ಸ್ ಆಗುತ್ತದು. ಈ ಥರ ಹಾಕ್ಕೊಂಡು ಕಟ್ಬೇಕು ಸಣ್ಣ. ಈಗ ಈ ಥರ ಆಗೈತೆ ನೋಡ್ರಿ. ಹಿಂಗಾಗ್ಬೇಕು ಹಿಟ್ಟು, ಅಂದ್ರೆ ಉಂಡೆ ಕಟ್ಟಕ್ಕೆ ಇದಾಗುತ್ತೆ, ಚಲೋ ಆಗುತ್ತೆ. ಈ ಉಂಡೆ ಕಟ್ಕೋತೀನಿ ನೋಡ್ರಿ. ಈಗ ಎಷ್ಟು ತೊಗೊಂಡು ಈ ಥರ ಕಟ್ಬೇಕು. ಅವನ್ನ ಮೊದಲ ಈ ಥರ ಮಾಡ್ಕೋಬೇಕು ನೋಡ್ರಿ. ಹಿಟ್ಟು ಮೆತ್ತಗಿರ್ತೈತಲ್ಲ ಉಂಡೆ, ಆಮೇಲೆ ಹಿಂಗೆ ತಿರುಗಿಸ್ಬೇಕು ನೋಡ್ರಿ. ರೌಂಡಾಗೆ ಮಾಡ್ಕೊಂಬಿಡ್ಬೇಕು. ಭಾಳ ಬಿಸಿ ಇದ್ದಾಗ ಮಾಡಿದ್ರೆ ಅಂದ್ರೆ ಅವು ಚಪಟ ಆಗ್ಬಿಡ್ತಾವೆ. ರೌಂಡಾಗ ಹಿಂಗಾಗಿ ಉಂಡೆ ಬರೋಂಗಿಲ್ಲ. ಅದಕ್ಕೆ ಸ್ವಲ್ಪ ಬೆಚ್ಚಗಿರುವಾಗ ಮಾಡ್ಕೋಬೇಕು ನೋಡ್ರಿ. ಹಿಟ್ಟು ಸ್ವಲ್ಪ ಬಿಸಿ ಇರ್ಬೇಕು, ಕೈಗೆ ತಾಗ್ಬೇಕು ಅಷ್ಟೇ ಬಿಸಿ. ಇವು ಪೇಡೆ ತಿನ್ನಂಗೆ ಹಾಕೋ ನೋಡ್ರಿ ಉಂಡೆ. ಬಾಯಾಗಿಟ್ರೆ ಕರುತ್ತಾವೆ. ಇದಷ್ಟು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಈ ಥರ ಬೇಸನ್ ಉಂಡೆ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.